ನಮಸ್ಕಾರ ಸ್ನೇಹಿತರೆ. ನಾವು ಇವತ್ತಿನ ವಿಡಿಯೋದಲ್ಲಿ ಕ್ರೋಧಿನಾಮ ಸಂವತ್ಸರದ ಫಾಲ್ಗುಣ ಮಾಸದ ಕೊನೆಯ 24ನೇ ಏಕಾದಶಿಯಾದ ಪಾಪ ವಿಮೋಚನಾ ಏಕಾದಶಿಯ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಪ್ರತಿ ತಿಂಗಳು 2 ಏಕಾದಶಿಗಳು ಬರ್ತಾ ಇರ್ತವೆ. ಪ್ರತಿ ಏಕಾದಶಿಯೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ಕೂಡಿದ್ದು ಏನೋ ಒಂದು ವಿಶೇಷತೆ ಇರುತ್ತೆ. ಹಾಗೆಯೇ ಈ 25ನೇ ತಾರೀಕು ಮಂಗಳವಾರ ಬಂದಿರೋ ಏಕಾದಶಿ ಇದು ಪಾಪ ವಿಮೋಚನಾ ಏಕಾದಶಿ. ಕಲಿಯುಗ ದೈವವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಈ ಪಾಪ ವಿಮೋಚನಾ ಏಕಾದಶಿ ವ್ರತವನ್ನು ಆಚರಿಸಿದ್ರೆ ನಮ್ಮ ಪಾಪಗಳನ್ನು ವಿಮೋಚನೆ ಮಾಡ್ತಾರಂತೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಪಾಪ ವಿಮೋಚನಾ ಏಕಾದಶಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಜನ್ಮ ನಕ್ಷತ್ರವಾದ ಶ್ರವಣ ನಕ್ಷತ್ರದ ಜೊತೆ ಕೂಡಿ ಬಂದಿದೆ. ಅದಕ್ಕೆ ಈ ಏಕಾದಶಿ ಬಹಳ ವಿಶೇಷವಾಗಿದೆ ಸ್ನೇಹಿತರೆ. ಈ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಗಿಯುತ್ತೆ, ಯಾವಾಗ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅನ್ನೋ ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಏಕಾದಶಿಯಂದು ವಿಷ್ಣುಮೂರ್ತಿ ಲಕ್ಷ್ಮೀದೇವಿ ರೂಪದಲ್ಲಿ ಇರೋ ವಿಗ್ರಹಗಳನ್ನ ಅಥವಾ ಫೋಟೋವನ್ನು, ಇಲ್ಲಾಂದರೆ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀದೇವಿ ರೂಪದಲ್ಲಿದ್ದರೂ ಪರವಾಗಿಲ್ಲ, ನಾವು ಪೂಜಿಸ್ಕೋಬಹುದು. ಸ್ನೇಹಿತರೆ, ನಾವು ಯಾವ ಪೂಜೆ ಮಾಡಿದ್ರೂ ಮೊದಲು ನಾವು ವಿನಾಯಕನಿಗೆ ಪೂಜಿಸಿದ ನಂತರವೇ ಬೇರೆ ದೇವರುಗಳಿಗೆ ಪೂಜೆ ಮಾಡಬೇಕು. ಇಲ್ಲೂ ಅಷ್ಟೇ, ನಾವು ಮೊದಲು ವಿನಾಯಕನಿಗೆ ಅಭಿಷೇಕ ಮಾಡಿ ಹೂವು ಅಕ್ಷತೆಗಳಿಂದ ಪೂಜೆ ಮಾಡಿ ತುಪ್ಪದ ದೀಪವನ್ನು ಬೆಳಗಿ ನಂತರ ನಾವು ವೆಂಕಟೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡ್ಕೋಬೇಕು. ಈ ಪಾಪ ವಿಮೋಚನಾ ಏಕಾದಶಿ 24/3/2025 ಸೋಮವಾರ ಅಂದರೆ ಇವತ್ತು ರಾತ್ರಿ 12:34 ಪ್ರಾರಂಭವಾಗಿ 25/3/2025 ಮಂಗಳವಾರ ರಾತ್ರಿ 11:48 ಮುಕ್ತಾಯವಾಗುತ್ತೆ. ನಾವು ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಂಡು 25/3/2025 ಮಂಗಳವಾರ ನಾವು ಏಕಾದಶಿಯನ್ನು ಆಚರಣೆ ಮಾಡ್ಕೋಬೇಕಾಗುತ್ತೆ. ಶ್ರವಣ ನಕ್ಷತ್ರ ಕೂಡ ಬಂದಿದೆ. 25ನೇ ತಾರೀಕು ಮಂಗಳವಾರ ರಾತ್ರಿ 12:19 ಶ್ರವಣ ನಕ್ಷತ್ರ ಇದೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ ಮತ್ತು ಏಕಾದಶಿ ಎರಡೂ ಒಟ್ಟಿಗೆ ಬಂದಿರೋದು ಬಹಳ ಬಹಳ ವಿಶೇಷ ಸ್ನೇಹಿತರೆ. ಯಾವಾಗಲೂ ಏಕಾದಶಿಯನ್ನು ಮಾಡಿಕೊಳ್ಳದೇ ಇರೋರು ಕೂಡ ಈ ಏಕಾದಶಿಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇನ್ನು ಈ ಏಕಾದಶಿ ಪೂಜೆಯನ್ನು ಹೇಗೆ ಮಾಡಬೇಕು ಅಂದರೆ, ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡು ತಲೆ ಸ್ನಾನ ಮಾಡಿ ದೇವರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ವಿಷ್ಣುಮೂರ್ತಿ ಲಕ್ಷ್ಮೀದೇವಿ ಅಥವಾ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀದೇವಿಯ ವಿಗ್ರಹಗಳನ್ನಾಗಲಿ ಫೋಟೋನಾಗಲಿ ಇಟ್ಕೊಂಡು ತುಳಸಿ ಹಾರ ಅಥವಾ ಹೂವಿನ ಹಾರ ಹಾಕ್ಕೊಂಡು ಸ್ವಾಮಿಯ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡ್ಕೋಬೇಕು. ನಂತರ ಬಹಳ ಮುಖ್ಯವಾಗಿ ಹಿಟ್ಟಿನ ದೀಪಗಳನ್ನು ಹಚ್ಚಬೇಕು. ಇವು 2, 5, 7, 9, 11 ಈ ರೀತಿ ನಿಮ್ಗೆ ಎಷ್ಟಿಷ್ಟ ಆಗುತ್ತೋ ಅಷ್ಟು ದೀಪಗಳನ್ನು ಹಚ್ಕೋಬೇಕು. ಇಷ್ಟು ಸಂಖ್ಯೆಯಲ್ಲಿ ಹಿಟ್ಟಿನ ದೀಪಗಳನ್ನು ಮಾಡಿಕೊಂಡು ತುಪ್ಪ ಹಾಕ್ಕೊಂಡು 2 ಬತ್ತಿಯನ್ನು ಹಾಕ್ಕೊಂಡು ವೆಂಕಟೇಶ್ವರ ಸ್ವಾಮಿಗೆ ಈ ದೀಪಗಳನ್ನು ಹಚ್ಚಿದ್ರೆ ಬಹಳ ಒಳ್ಳೆಯದು ಸ್ನೇಹಿತರೆ. ಈ ದೀಪಗಳನ್ನು ಹೇಗೆ ಮಾಡ್ಕೋಬೇಕು ಅಂತ ನಾನು ಇನ್ನೊಂದು ರೀಲ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ. ಸ್ವಾಮಿಗೆ ನೈವೇದ್ಯಕ್ಕೆ ಪಾಯಸ ಆಗಲಿ ಪಾನಕ ಆಗಲಿ ನಿಮ್ಗೆ ಏನಿಷ್ಟ ಬಂದರೆ ಅದನ್ನು ಮಾಡಿಕೊಂಡು ನೈವೇದ್ಯವಾಗಿ ಇಟ್ಕೋಬೇಕು. ನಂತರ ಸ್ವಾಮಿಯ ಫೋಟೋ ಮತ್ತು ವಿಗ್ರಹಗಳನ್ನು ಹೂವಿನಿಂದ ತುಳಸಿಯಿಂದ ಅಲಂಕಾರ ಮಾಡ್ಕೊಳ್ಳಿ. ನಂತರ ನಿಮಗೆ ಏನು ಬರುತ್ತೋ ಹೂವು ಅಕ್ಷತೆಯನ್ನು ತಗೊಂಡು ವಿಷ್ಣು ಸಹಸ್ರನಾಮ ಆಗಲಿ, ಸ್ವಾಮಿಗೆ ಅಷ್ಟೋತ್ತರಗಳಾಗಲಿ, ಗೋವಿಂದ ನಾಮಗಳಾಗಲಿ ಭಕ್ತಿಯಿಂದ ಹೇಳಿಕೊಂಡು ಪೂಜೆ ಮಾಡ್ಕೋಬೇಕು ಸ್ನೇಹಿತರೆ. ಆಮೇಲೆ ಬಹಳ ಮುಖ್ಯವಾಗಿ ಏಕಾದಶಿಯ ದಿನ ಉಪವಾಸ ಇರಬೇಕು ಅಂದ್ಕೊಳ್ಳುವವರು ಏಕಾದಶಿ ದಿನ ಪೂರ್ತಿ ಉಪವಾಸ ಇದ್ದು ದ್ವಾದಶಿ ದಿನ ಉಪಹಾರವನ್ನು ಸ್ವೀಕರಿಸಬಹುದು. ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಹಾಲು, ಹಣ್ಣು, ಗೋಧಿ ರವೆಯಲ್ಲಿ ಏನಾದರೂ ಮಾಡಿಕೊಂಡು ಪ್ರಸಾದವಾಗಿ ಸ್ವೀಕರಿಸಬಹುದು. ಹಾಗಲ್ಲದೆ ನಿಮಗೆ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು, ಅಂದರೆ ನಾವು ಕೆಲಸಗಳಿಗೆ ಹೋಗಬೇಕು ಅನ್ನೋರು ಅಥವಾ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋರು ಉಪವಾಸವಿಲ್ಲದಿದ್ದರೂ ಆದಷ್ಟು ಅನ್ನದಿಂದ ಮಾಡಿರೋದೇನನ್ನು ತಿನ್ನಬೇಡಿ. ಅಂದರೆ ಅನ್ನವನ್ನು ಭಿನ್ನ ಮಾಡಿ ತಿನ್ನಬೇಕು ಅಂತ ಹೇಳ್ತಾರೆ. ಆದಷ್ಟು ಗೋಧಿ ರವೆಯಿಂದ ಮಾಡಿರೋದನ್ನ ಏನಾದ್ರೂ ತಿನ್ಕೊಳ್ಳಿ.
ಏಕಾದಶಿ ದಿನ ಉಪವಾಸ ಇಲ್ಲದೆ ಇದ್ದು ಮಾಡಿದರೆ ಏನು, ಪೂಜೆ ಮಾಡಿದ್ರೆ ಫಲ ಸಿಗಲ್ಲ ಅಂತ ಅಂದ್ಕೋಬೇಡಿ ಸ್ನೇಹಿತರೆ. ಗೋವಿಂದ ಅಂತ ಭಕ್ತಿಯಿಂದ ಒಂದು ಸರ್ತಿ ಪ್ರಾರ್ಥಿಸಿದ್ರೂ ಎಷ್ಟೋ ಪುಣ್ಯ ಸಿಗುತ್ತೆ. ಅಂಥದ್ದು ಉಪವಾಸವಿಲ್ಲದೇ ಇದ್ದರೂ ಸ್ವಾಮಿಯ ಪೂಜೆ ಮಾಡಿ ಅಷ್ಟೋತ್ತರಗಳನ್ನು, ವಿಷ್ಣು ಸಹಸ್ರನಾಮ ಅಥವಾ ಗೋವಿಂದ ನಾಮಗಳನ್ನು ಹೇಳಿಕೊಂಡು ಪೂಜೆ ಮಾಡಿದ್ರೆ ಎಷ್ಟೋ ಪುಣ್ಯ ಫಲ ನಿಮ್ಮದಾಗುತ್ತೆ. ಈ ಪಾಪ ವಿಮೋಚನ ಏಕಾದಶಿಯಂದು ನೀವು ಪೂಜೆ ಮಾಡಿದ್ರೆ ನಿಮ್ಮ ಪಾಪಗಳು ಮತ್ತು ತಿಳಿಯದೆ ಮಾಡಿರುವ ದೋಷಗಳಿಂದ ನಿಮಗೆ ಪಾಪ ವಿಮೋಚನೆ ಸಿಗುತ್ತೆ. ಸ್ನೇಹಿತರೆ, ಇವೆಲ್ಲ ಏನೂ ಆಗಲ್ಲ ಅಂದರೆ ನೀವು ಅನಂತವಾದ ಭಕ್ತಿಯಿಂದ ಮನಸ್ಸೆಲ್ಲ ಸ್ವಾಮಿಯನ್ನು ತುಂಬಿಕೊಂಡು ಒಂದು ಬೆಲ್ಲದ ಚಿಟ್ಟು, ಒಂದು ತುಳಸಿ ದಳವನ್ನಿಟ್ಟು ಭಕ್ತಿಯಿಂದ ಸ್ವಾಮಿಯನ್ನು ಪೂಜಿಸಿದ್ರೂ ಪುಣ್ಯ ಫಲ ನಿಮಗೆ ಸಿಗುತ್ತೆ ಏಕಾದಶಿದು. ವಿಡಿಯೋ